ಹಾಯ್ ಹಲೋ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಟೊಮಾಟೊ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. 2 ಚಮಚ ಎಣ್ಣೆ, 1 ಟೀ ಸ್ಪೂನ್ ಸಾಸಿವೆಯನ್ನು ಹಾಕಿದ್ದೀನಿ. ಇವಾಗ ಜೀರಿಗೆ ಕೂಡ ಹಾಕ್ಕೊಂಡ್ಬಿಡೋಣ. ನಿಮ್ಮ ಹತ್ರ ಕರಿಬೇವು ಕೂಡ ಇದ್ರೂ ಅದನ್ನು ಹಾಕ್ಕೊಳ್ಳಿ. ನನ್ನ ಹತ್ರ ಖಾಲಿ ಆಗಿತ್ತು, ಅದು ಚಟಪಟ ಅನ್ನಬೇಕು ನೋಡಿ. ಇವಾಗ 2 ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಕಟ್ ಮಾಡಿದ್ದು ಉದ್ದಕ್ಕೆ ಕಟ್ ಮಾಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು, ಕೆಂಪಾಗೋವರೆಗೂ ಹುರಿಬೇಕು. ಅದು ಬೇಗ ಫ್ರೈ ಆಗಲಿಕ್ಕೆ 1 ಟೀ ಸ್ಪೂನ್ನ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ. ಇವಾಗ ಸ್ವಲ್ಪ ಪಿಂಕ್ ಆಗಿದೆ ಆನಿಯನ್ನು, ಇನ್ನು ಸ್ವಲ್ಪ ಹುರಿಬೇಕು ನೋಡಿ. ಇವಾಗ ಈರುಳ್ಳಿ ಎಲ್ಲ ಹುರಿದಿದೆ, ಫ್ರೈ ಆಗಿದೆ ಚೆನ್ನಾಗಿ. 2 ಟೊಮಾಟೊ ಇವಾಗ ಹಾಕ್ಕೊಂಬಿಡೋಣ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡೋಣ. ಟೊಮಾಟೊನ ಫ್ರೈ ಆಗ್ತಾ ಇದೆ. ಅದ್ರ ಜೊತೆಗೆ 1 ಟೀ ಸ್ಪೂನ್ ಅರಿಶಿನ, ಖಾರದ ಪುಡಿ ಮನೆಯಲ್ಲೇ ಮಾಡಿರೋದು, ಆಮೇಲೆ ಗರಂ ಮಸಾಲ, ಇವಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಬಿಡಿ ನೋಡಿ. ಇವಾಗ ಕಲಸಿದಾಗಿದೆ ನೋಡಿ. ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ನಾನು ಮರೆತು ಬಿಟ್ಟಿದ್ದೆ, ಇವಾಗ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡೋಣ. ಎಲ್ಲ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ 2 ಕಪ್ ನೀರನ್ನು ಹಾಕಿ ಉಪ್ಪು ಖಾರ ಏನಾದರೂ ಕಡಿಮೆ ಆದರೆ ಚೆಕ್ ಮಾಡಿ ಇವಾಗೆ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಕೊತ್ತಂಬರಿ ಎಣ್ಣೆ ಹಾಕಿ ಒಂದು 5-10 ನಿಮಿಷ ಮುಚ್ಚಿಡೋಣ. ನೋಡಿ ಇವಾಗ ಚೆನ್ನಾಗಿ ಬಿಸಿಯಾಗಿದೆ. ಒಂದು ಬಟ್ಟೆಯಿಂದ ತೆಗಿತಾ ಇದ್ದೀನಿ ನೋಡಿ, ಕುದಿದೆ ನೋಡಿ. ಆಹಾ, ಆ ಸ್ಮೆಲ್ಲು ಏನು ಚೆನ್ನಾಗಿ ಎಲ್ಲ ಕುದಿದೆ. ಇದರಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಅದೇ ಹಾಗಾಗಿ ಉಪ್ಪನ್ನು ಹಾಕ್ತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.